ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ ಚಂದನ್ ಗೌಡ ಲೈಫ್ ಸ್ಟೈಲ್ ವ್ಲಾಗ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ ಮಾಡಬೇಕಂತ ಹೇಳ್ಬಿಟ್ಟು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಬೆಳಗ್ಗೆಯಿಂದನೇ ತೆಗೆದಿಟ್ಕೊಂಡಿದ್ದೆ. ಆದರೆ ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ಆಯಿತು. ನನ್ನ ಮಗಳು ಒಂದು ಇನ್ಸಿಡೆಂಟ್ ಮಾಡಿಕೊಂಡು ಪ್ರಾಣಕ್ಕೆ ಅಪಾಯ ತಂದು ಇಟ್ಕೊಬಿಟ್ಲು. ಆ ಥರ ಒಂದು ಇನ್ಸಿಡೆಂಟ್ ಆಯಿತು. ಅದಾದಮೇಲೆ ನಾನು ವೀಡಿಯೋ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಹೊಂಟೋಯಿತು. ಆ ಥರ ವೀಡಿಯೋ ಮಾಡಬೇಕು ಅನ್ನೋ ಯೋಚನೆನೇ ನನಗೆ ತಲೆಗೆ ಬರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಯೋಚನೆ ಮಾಡಿದೆ, ಇನ್ನು ವ್ಲಾಗ್ ಮಾಡಿ ಇದನ್ನೇ ವ್ಲಾಗ್ ಮಾಡಿ ಹಾಕೋಣ ಅಂತ. ಏಕೆಂತಂದರೆ ಈ ಥರ ಮಕ್ಕಳು ತುಂಬ ಕಿತಾಪತಿ ಮಾಡ್ಕೊತಾ ಇರ್ತವೆ. ಈ ಥರ ಪ್ರಾಣಕ್ಕೆ ಅಪಾಯ ತಂದು ಇಟ್ಕೊಳ್ಳೋದನ್ನ ಮಾಡ್ತಾಯಿರ್ತವೆ. ಈ ಥರ ನನಗಿವತ್ತಾಗಿರೋಂಥ ಇನ್ಸಿಡೆಂಟು ಎಕ್ಸ್ಪೀರಿಯೆನ್ಸು ಬೇರೆ ಯಾರಿಗೂ ಆಗಬಾರ್ದು, ಯಾರಿಗೂ ಈ ಥರ ತೊಂದರೆ ಬರಬಾರ್ದು. ಮೊದಲೇ ಬಿ ಕೇರ್ಫುಲ್ ಆಗಿರ್ಬೇಕಂತೇಳಿ ಈ ವ್ಲಾಗ್ನ ಮಾಡಾಕ್ತಾ ಇದ್ದೀನಿ. ಪ್ಲೀಸ್ ಈ ವ್ಲಾಗ್ನ ಕಂಟಿನ್ಯೂಸಾಗಿ ನೋಡಿ, ಫುಲ್ ವ್ಲಾಗ್ ನೋಡಿ. ಯಾಕೆ ಏನಾಯಿತು, ನನ್ನ ಮಗಳು ಏನು ಮಾಡಿಕೊಂಡ್ಲು ನನ್ನ ಹೇಳ್ತೀನಿ. ಬೆಳಗ್ಗೆನ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ, ಅಲ್ಲಿವರೆಗೂ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಹೆಂಗಿದ್ಲು ಅನ್ನೋದನ್ನ ಹಾಕ್ತೀನಿ. ಅದನ್ನು ನೋಡಿ ಆಮೇಲೆ ಯಾಕೆ ಏನಾಯಿತು, ಏನು ಮಾಡ್ಕೊಂಡಿದ್ಲು ಅವಳನ್ನ ಹೇಳ್ತೀನಿ. ಇಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಮೊಸರು ಒಗ್ಗರಣೆ ಮಾಡೋಣ ಸಿಂಪಲ್ಲಾಗಿ ಅಂದ್ಬಿಟ್ಟು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಗೆಡ್ಡೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಆ್ಯಕ್ಚುಲಿ ತಿಂಡಿ ಬೇರೆಯೇ ಪ್ಲ್ಯಾನ್ ಮಾಡಿದ್ದೆ, ಆದರೆ ನಿನ್ನೆ ನೈಟ್ ಮೊಸರು ತಂದುಬಿಟ್ಟಿದ್ರು, ಅದು ಜಾಸ್ತಿ ಉಳ್ಕೊಂಬಿಟ್ಟಿತ್ತು. ಇನ್ನಿದ್ರೆ ಹಂಗೆ ಇದ್ದರೆ ಎಕ್ಸ್ಪೈರ್ ಆಗಿಬಿಡುತ್ತೆ ಅಂತೇಳಿ ಮೊಸರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಇಲ್ಲಿ ನಾನು ಅರ್ಧ ಲೀಟ್ರ್ ಮೊಸರಿಗೆ 1 ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಗಂಟಾಗಬಾರ್ದು. ಯಾಕೆಂದರೆ ಒಂದೊಂದ್ಸಲ ಏನಾಗ್ಬಿಡುತ್ತೆ ಅಂದರೆ ಇದ್ರ ನೈಸ್ ಇಲ್ಲ ಅಂತಂದರೆ ಒಂಥರ ಚೆನ್ನಾಗೇ ಬರೋದಿಲ್ಲ. ಇದನ್ನ ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಲೋ ಫ್ಲೇಮ್ನಲ್ಲಿಟ್ಟು ಮೊಸರು ಹಾಕ್ಕೊಂಡು ಜಾಸ್ತಿ ಹೊತ್ತು ಕುದಿಸೋಕೆ ಹೋಗಬಾರ್ದು. ಮೊಸರನ್ನ ಒಡೆದೋಗ್ಬಿಡುತ್ತೆ. ಒಂದು 5 ಸೆಕೆಂಡ್ ಅಷ್ಟೇ, ಒಂದು 5-10 ಸೆಕೆಂಡು ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ನಾನು ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಎಲ್ಲರೂ ಅವ್ರ ಮನೆಗೆ ಮಾಡೇ ಮಾಡ್ತಾರೆ, ಆದರೂ ಒಂದು ವೀಡಿಯೋ ಇರಲಿ ಅಂತ ತೋರಿಸ್ತೀನಿ. ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ರೆ ಇಲ್ಲಿ ಬಂದು ಕೂತಿರೋದು. ಬೊಂಬು ತಿನ್ನು ಅಂದರೆ ಬೇಡ ಅಂತೆ, ಅದನ್ನೆಲ್ಲ ಗಲೀಜು ಮಾಡಿಕೊಂಡು ಕೂತವಳಿಗೆ. ನಾನು ಕಲಿಸ್ತೀನಿ ಚಪಾತಿ ಹಿಟ್ಟನ್ನ ಅಂತ. ಅಲ್ಲ ಮಗನೇ, ನೀನು ಕಲಿಸ್ತೀಯಾ ಚಪಾತಿ? ಕಲಿಸ್ತೀಯ ನೀನು? ಓಯ್ ಚಿನ್ನೆ, ಏನು ಮಾಡ್ತೈತೆ ಪಾಪ? ಯಶುಮಾ ಏನು ಮಾಡ್ತೈತೆ ಪಾಪ? ಅಯ್ಯೋ ಅಯ್ಯೋ ಓಹೋ, ಕಣ್ಣು ಅದು ಕಣ್ಣು ನೋಡಿ. ಡವ್ವ
ತಿನ್ನ ಚೆಲ್ತಾರ ಹಂಗೆಲ್ಲ ಚೆಲ್ಲಬಾರ್ದು. ಮಮ್ಮು ತಿನ್ಕೋ. ನೀನು ಹಿಂಗೆಲ್ಲ ಆಡಿದ್ರೆ ನಾನು ಯಾವಾಗ ಅಡುಗೆ ಮಾಡೋದು ನೋಡೋದೆಲ್ಲ ಮುಟ್ಬಾರ್ದು. ಈಗ ನಾನು ಚಪಾತಿಗೆ ಕಾಂಬಿನೇಷನ್ ಆಗಿ ಸಿಂಪಲಾಗಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಟೈಮ್ ಇರಲಿಲ್ಲ. ನನ್ನ ಮಗಳು ಬೇರೆ ಎದ್ಬಿಟ್ಟಿದ್ಲಲ್ಲ, ಬೀಟ್ರೋಟ್ನ ಹಿಂಗೆ ತುರ್ದು ಎಲ್ಲ ಮಾಡೋಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನ ಒಗ್ಗರಣೆ ಮಾಡ್ಕೊತೇನೆ. ಸಿಂಪಲ್ ಇದನ್ನು ಕೂಡ ಬೀಟ್ರೋಟ್ ಪಲ್ಯನ ಹೆವಿಯಾಗಿ ಮಾಡೋಕ್ಕೆ ಹೋಗಲ್ಲ ನಾನು, ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ಇದಕ್ಕೆ ಸಾಸಿವೆ, ಕಡಲೆಬೇಳೆ 1 ಸ್ಪೂನಷ್ಟು, ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೀಟ್ರೂಟ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಯಿಲ್ ಬಿಡೋಗಂಟ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರು 1 ಗ್ಲಾಸ್ನಷ್ಟು ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಹಬೆನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಅಷ್ಟೇನೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಆ್ಯಕ್ಚುಲಿ ಇವತ್ತು ಟ್ಯೂಸ್ಡೇ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆಗೆ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅದಕ್ಕೆ ಎಲ್ಲ ಬೇಗ ಅಂತ ಮಾಡ್ತಾಯಿದ್ದೆ. ಆದರೆ ನನ್ನ ಮಗಳು ಮಲಗೇ ಇಲ್ಲ. ಬೇಗ ಅಂದರೆ ಎದ್ಬಿಟ್ಲು, 5 ನಿಮಿಷ ನಿದ್ದೆ ಮಾಡಿದ್ದು ಪಾತ್ರೆ ತೊಳೆದು ಸೌಂಡ್ಗೆ ಎದ್ಬಿಟ್ಲು ಅವಳು. ಏನು ಕೆಲಸನೂ ಸರಿಯಾಗಿ ಮಾಡಿಸ್ಕೊಟ್ಟಿಲ್ಲ. ನಾನು ಯಾವಾಗಲೂ ಅಷ್ಟೇ ಮಂಗಳವಾರ ಜಾಸ್ತಿ ಪೂಜೆ ಮಾಡೋದು, ಅಂದರೆ ಸೋಮವಾರ ಸ್ವಲ್ಪ ಕಮ್ಮಿ, ಮಂಗಳವಾರನೇ ಯಾವಾಗಲೂ ಜಾಸ್ತಿ ಪೂಜೆ ಮಾಡೋದು. ವಾರ ಮಾಡೋದೆಲ್ಲ ಮಂಗಳವಾರನೇ ನಮ್ಮ ಮನೆ ದೇವ್ರ ವಾರ. ಆವಾಗ ಅದಕ್ಕೆ ಬೇಗ ಅಂತ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಬೀಟ್ರೋಟ್ನ ತುರಿದು ಕೂಡ ಹಾಕೊಬೋದು. ಬೀಟ್ರೋಟ್ ಪಲ್ಯಕ್ಕೆ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನು ವೀಡಿಯೋ ಇಲ್ಲಿ ಸ್ಕಿಪ್ ಆಗಿದೆ. ಅದು ಇಲ್ಲಿ ಈರುಳ್ಳಿ ತಂದಿಲ್ಲ, ಅದನ್ನೆಲ್ಲ ನಾನು ಒಂದು ಚೀಲ ಹಾಕ್ಬಿಟ್ಟು ಬಿಸಿಲಿಗೆ ಒಣಗ್ಸೋಣ ಅಂತ ಇಟ್ಟಿದ್ದೆ. ಬಿಸಿಲೇ ಬಂದಿರಲಿಲ್ಲ 3 ದಿನದಿಂದನೂ. ಇರಲಿ ಅಂದ್ಬಿಟ್ಟು ಹೋಗ್ಬಿಡುತ್ತೆ ಎಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಾಗೆ ಒಣಗಾಕಿದ್ದೆ. ಅದನ್ನ ಇವಾಗ ಒಂದು ಬಟ್ಲಿಗೆ ತುಂಬಿಕ್ಕೋಣ ಅಂತ ನಾನು ತಂದರೆ ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವಳೇ ತುಂಬ್ತಾವಳೆ. ಪಾಪ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಗೊತ್ತಾ ಈ ಥರ. ಅದಾದಮೇಲೆ ಪಾಪ ಹೋಗ್ಬಿಟ್ಟು ಬಕೆಟ್ ಒಳಗೇನೋ ಬಿದ್ದೋಗ್ಬಿಟ್ಟಿದ್ಲು. ನನಗೆ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಭಯ ಆಗುತ್ತೆ. ಹೆಂಗೆ ಬಿದ್ಲು ಅಂತ ಆಡ್ಕೊತಾ ಇದ್ದಿದ್ದು ಮಗು. 1 ನಿಮಿಷ ನಾನು ಏನಾದರೂ ಮಾಡಿದ್ರು ಒಂದೇ ಒಂದು 10-15 ಸೆಕೆಂಡ್ ನೋಡ್ಕೊಂಡಿರಲಿಲ್ಲ ಅಂತ ಅಂದಿದ್ರೆ ಇವತ್ತು ನನ್ನ ಮಗಳು ಏನೋ ಇವಾಗ ನೆನೆಸ್ಕೊಂಡ್ರೆ ನೀರು ಬಂದಾಗ ನೋಡ್ತಾ ಇದ್ದೆ. ಇನ್ಕಂಪ್ಲೀಟ್ ಆಗ್ಬಿಟ್ಟೈತೆ. ಇವಾಗ ಅವಳಿಗೆ ನಾವು ತುಂಬ ಅಟ್ಯಾಚ್ ಆಗಿದ್ದೆ. ನನ್ನ ಲೈಫ್ನಲ್ಲಿ ಮೇನ್ ಪಾರ್ಟ್ ಅವಳಿಗೆ ಕಂಪ್ಲೀಟೇ ಆಗೋದಿಲ್ಲ. ಒಂದು ಪಾರ್ಟ್ ಆಗಿರ್ತಾಳೆ ಅವಳು, ನಮ್ಮ ಜೀವನದ ಸಂಪೂರ್ಣ ಪಾರ್ಟ್ ಅವಳು. ಅವಳಿಲ್ಲ ಅಂತಂದರೆ ಇನ್ಕಂಪ್ಲೀಟ್ ಅನಿಸುತ್ತೆ. ಎತ್ಕೋ ಬಾ. ನೋಡ್ಕೊ ಬಂದ್ರಲ್ಲ, ಅಲ್ಲಿವರೆಗೂ ಚೆನ್ನಾಗೇ ಆಟ ಆಡ್ಕೊಂಡು ಚೆನ್ನಾಗೇ ಇದ್ದ. ಇನ್ನೇ ಚೆನ್ನಾಗಿ ಆಟ ಆಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ನಾನು ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆಗಡೆ ಎಲ್ಲ ಮಾಮೂಲಿ ಒರೆಸಿ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ದೆ. ಒಳಗಡೆನೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒರೆಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಗುಡಿಸ್ಬಿಟ್ಟು ಒರೆಸೋಣ ಅಂತೇಳಿ ಒಂದು ಬಕೆಟ್ ತುಂಬ ನೀರು ತುಂಬಿಟ್ಟು ಅದಕ್ಕೆ ಲಿಕ್ವಿಡ್ ಹಾಕ್ಬಿಟ್ಟು ಇಕ್ಕಿದೆ. ಅದು ಲಿಕ್ವಿಡ್ ಎಲ್ಲ ಏನಾಗಿತ್ತು, ನೊರೆ ಥರ ಬಂದ್ಬಿಟ್ಟು ನಿಂತಿತ್ತಲ್ಲ. ಅದನ್ನ ನೋಡ್ಬಿಟ್ಟು ನನ್ನ ಮಗಳು ಆಟ ಆಡೋಕ್ಕೆ ಅಂತ ಆಟ ಆಡ್ತಾಯಿದ್ಲು. ನೋಡಿದೆ ನಾನು ಅವಳು ಆಟ ಆಡ್ತಾಯಿದ್ನ. ಇನ್ನೇನು ಅಲ್ಲಿ ಆಟ ಆಡ್ತಾ ಇದ್ದಾಳಲ್ಲ, ಆಡಲಿ ಬಿಡು. ಈ ಕಡೆ ಬಂದರೆ ಎಲ್ಲ ಜಾರು ಬೀಳೋದು, ಒರೆಸ್ತಾ ಇರ್ತೀನಲ್ಲ ಜಾರು ಬೀಳೋದು, ಏನು ಗಾಯ ಮಾಡ್ಕೊಳ್ಳೋದು ಏನಾದರೂ ಮಾಡ್ಕೊತಾಳೆ. ಅಲ್ಲಿ ನಿಂತಿದ್ದಾಳಲ್ಲ ಆರಾಮಾಗಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ. ಬೆಳಗ್ಗೆ ಒಂದಷ್ಟು, ಬೆಳಗ್ಗೆನಲ್ಲ ಅವಾಗ ತಾನೇ ನೀರು ಕುಡಿಯೋಕ್ಕೆ ಅಂತ ಕೊಟ್ಟಿದ್ದು ಅವಳಿಗೆ. ಅಲ್ಲಿ ನೀರು ಇಟ್ಟಿದ್ದೆ, ಅದು ಫುಲ್ ಚೆಲ್ಬಿಟ್ಟವಳೆ. ನಾನು ನೋಡ್ಕೊಂಡೇ ಇರಲಿಲ್ಲ. ಆಮೇಲೆ ನೀರು ಚೆಲ್ಬಿಟ್ಟವಳಲ್ಲ, ಜಾಸ್ತಿ ಚೆಲ್ಬಿಟ್ಟಿದ್ಲು. ಇದನ್ನೆಲ್ಲ ನೀಟಾಗಿ ಒರೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ಒರೆಸ್ತಾ ಇದ್ದೆ.
ನಾನು ಆ ಕಡೆ ನೋಡಿಕೊಂಡೇ ಇಲ್ಲ. ಅವಳು ಫುಲ್ ದಬಾಕೋಗ್ಬಿಟ್ಟವಳೆ. ಫ್ಯಾನ್ ಬೇರೆ ಹಾಕಿದ್ದೆ, ಇನ್ನು ಈ ಕಡೆ ಬಂದರೆ ಫುಲ್ ಎಲ್ಲ ಜಿರಿ ಥರ ಮಾಡಿಬಿಡ್ತಾಳೆ, ಜಾರು ಬಿದ್ದೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕಿದ್ದೆ. ಜೋರಾಗಿ ಸ್ಪೀಡ್ ಬೇರೆ ಬರ್ತಾಯಿತ್ತದು, ಸೌಂಡ್ ಬೇರೆ ಜಾಸ್ತಿ ಇತ್ತು. ಅವಳು ಬಿದ್ದಿರೋದೇ ಗೊತ್ತಾಗಿಲ್ಲ. ಇನ್ನು ಸ್ಕ್ರೀನ್ ಹಿಂದೆ ಅಲ್ವಾ, ಅಲ್ಲಿ ಫುಲ್ ಎಲ್ಲ ಕತ್ಲೆ ಥರ ಇತ್ತು. ನನಗೆ ಗೊತ್ತಾಗಿಲ್ಲ ಅವಳು ಜಾರು ಬಿದ್ದೋಗ್ಬಿಟ್ಟವಳೆ ಬಕೆಟ್ ಒಳಗಡೆ ಅಂತ. ಫುಲ್ ಎಲ್ಲ ದಬಾಕೊಂಡ್ಬಿಟ್ಟು ಸೊಂಟದ ಲೆವೆಲ್ವರೆಗೂ ಅವಳು ನೀರು ಹೊಂಟೋಗ್ಬಿಟ್ಟೈತೆ. ನನಗೆ ನೆನೆಸ್ಕೊಂಡ್ರೆ ಇನ್ನೂ ಭಯ ಆಗುತ್ತೆ. ನನ್ನ ಪುಣ್ಯಕ್ಕೆ ಅದೇ ಟೈಮ್ಗೆ ಕರೆಕ್ಟಾಗಿ ಫ್ಯಾನ್ ಆಫ್ ಆಯಿತು, ಕರೆಂಟ್ ಹೊಂಟೋಯ್ತು. ಅವಳು ಜೋರಾಗಿ ಕಾಲನ್ನ ಹಿಂಗೆ ಮೇಲ್ಗಡೆ ಹಿಂಗೆ ಬಡಿತಾಯಿದ್ಲು. ಕಾಲಿಗೆ ಗೆಜ್ಜೆ ಹಾಕಿದ್ನಲ್ಲ, ಜಾಸ್ತಿ ಸದ್ದಾಗ್ತಾಯಿತ್ತು. ಯಾಕೆ ಇಷ್ಟೊಂದು ಸದ್ದಾಗ್ತಾ ಇದೆ, ಸುಮ್ಮನೆ ನಿಂತಿದ್ರೆ ಯಾಕೆ ಇಷ್ಟೊಂದು ಸದ್ದು ಮಾಡ್ತಾಳೆ ಅಂತಂದ್ಬಿಟ್ಟು ನಾನು ನೋಡಿದ್ನ. ಫುಲ್ ಬಿದ್ದೋಗ್ಬಿಟ್ಟವಳೆ. ನನಗೆ ಸಡನ್ನಾಗಿ ಮೈಂಡ್ ಬ್ಲಾಂಕ್ ಆದಂಗೆ ಆಗ್ಬಿಡ್ತು. ಏನು ಮಾಡಬೇಕು ಏನು ಅನ್ನೋದೇ ತೋಚಿಲ್ಲ ನನಗೆ. ಒಂದು 5 ಸೆಕೆಂಡ್ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸಡನ್ನಾಗಿ ಹೋಗಿ ಎತ್ಕೊಂಡು ಒರೆಸಿ ನೀಟಾಗಿ, ಅವಳು ಪಾಪ ಎಲ್ಲ ಫುಲ್ಲು ಒಂಥರ ಗಾಬರಿ ಆಗ್ಬಿಟ್ಟಿದ್ಲು. ಅವಳು ಪಾಪ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ನನಗೆ ಭಯನೇ ಆಗೋಯ್ತು, ಏನು ಮಾಡೋದಂತಲೇ ಗೊತ್ತಾಗಿಲ್ಲ. ಆಮೇಲೆ ನೀಟಾಗಿ ಒರೆಸಿ ಸ್ವಲ್ಪ ಸಮಾಧಾನ ಮಾಡಿದ್ಮೇಲೆ ಆರಾಮಾಗಿ ಆದಳು. ಇನ್ನೇನಾದ್ರು 1 ನಿಮಿಷ ನಾನು ಏನಾದ್ರು ನೋಡ್ಕೊಂಡಿರಲಿಲ್ಲ, ಫ್ಯಾನ್ ಏನಾದ್ರು ಆಫ್ ಆಗಿರಲಿಲ್ಲ ಅಂದಿದ್ರೆ ಇವತ್ತಿನ ಪರಿಸ್ಥಿತಿ ಏನಾಯ್ತು ಅನ್ನೋದೇ ಹೇಳ್ಕೊಳಕ್ಕಾಯ್ತಿರ್ಲಿಲ್ಲ. ಅಷ್ಟು ಭಯ ಆಗ್ತಾಯಿದೆ. ಈಗೂ ನೆನೆಸ್ಕೊಂಡ್ರೆ ಎದೆ ಜಲ್ ಅನ್ನತ್ತೆ. ಅಷ್ಟು ಟೆನ್ಷನ್ನು, ಅಷ್ಟೊಂದು ಇದಾಗ್ತಾ ಇದೆ. ಸದ್ಯ ನನ್ನ ಪುಣ್ಯಕ್ಕೆ ಇಷ್ಟಕ್ಕೆ ಮುಗೀತು, ಇನ್ನೇನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ. ಅದೇ ನನಗೆ ದೊಡ್ಡ ಸಮಾಧಾನ. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿಜವಾಗ್ಲೂ ನಾನು ಏನು ಮಾಡಬೇಕಾಗಿತ್ತೋ ನನಗೆ ಗೊತ್ತಾಗಿಲ್ಲ. ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರು ಊಟಕ್ಕೆ ಬಂದಾಗ ಹೇಳ್ದೆ ಹಿಂಗೆ ಮಾಡ್ಕೊಂಡಿಲ್ಲ ಅಂತ. ಅವ್ರು ನನಗೆ ಬೈದರು, ಯಾವ ಕೆಲಸ ಹೇಗಾದರೂ ಇರಲಿ ಫಸ್ಟು ಮಕ್ಕಳನ್ನ ನೋಡ್ಕೊಬೇಕು, ಆಮೇಲೆ ಕೆಲಸನ ಒಂದು 10 ನಿಮಿಷ ಲೇಟ್ ಆಗಲಿ ಆಮೇಲೆ ಮಾಡ್ಕೊಬೋದು ಅಂತ. ಆಮೇಲೆ ನನಗೆ ಅನ್ನಿಸ್ತು ಹೌದಲ್ವ ಅಂತ. ಅಂದರೆ ಯಾವಾಗೂ ಹಿಂಗೆ ಮಾಡ್ತಾ ಇರಲಿಲ್ಲ ನಾನು. ಅವಳ ನೀರು ಹತ್ರ ಬಿಡ್ತಾ ಇರಲಿಲ್ಲ. ಇಲ್ಲ ಅವಳು ಮಲಗಿದಾಗ ನಾನು ಮನೆ ಒರೆಸೋದು ಕ್ಲೀನ್ ಮಾಡೋದು ಇದೆಲ್ಲ ಮಾಡ್ಕೊಳ್ಳಿ. ಇವತ್ತು ನನ್ನ ಗ್ರಾಚಾರಕ್ಕೆ ಇವತ್ತೇ ಹೀಗಾಗಿದೆ. ಹೇಳ್ಕೊಳಕ್ಕೆ ಭಯ ಆಗುತ್ತೆ. ಅವಾಗೇ ನೀರು ಚೆಲ್ಲಬೇಕಾಗಿತ್ತು. ನಾನು ಈ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಕಡೆ ನೀರನ್ನ ಒರೆಸ್ಕೊಂಡು ಈ ಕಡೆ ನಿಂತ್ಕೊಂಡ್ಬಿಟ್ಟೆ. ಗೊತ್ತೇ ಆಗಿಲ್ಲ. ಫ್ಯಾನ್ ಆಫ್ ಆಗಿರಲಿಲ್ಲ ಅಂತಂದಿದ್ರೆ, ಕರೆಂಟ್ ಹೋಗಿರಲಿಲ್ಲ ಅಂದರೆ ಗೊತ್ತೇ ಆಯ್ತಿರಲಿಲ್ಲ. ನನ್ನ ಪುಣ್ಯಕ್ಕೆ ದೇವರು ನನ್ನ ಪರವಾಗಿದ್ದ ಅನಿಸುತ್ತೆ. ಅದಕ್ಕೆ ಫ್ಯಾನ್ ಆಫ್ ಆಗಿ ಕರೆಂಟ್ ಹೋಗಿ ಅದು ಗೊತ್ತಾಗಿದ್ದು ನನಗೆ. ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ. ಪ್ಲೀಸ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ತಾಯಂದಿರಿದ್ದಾರೆ ನೋಡಿ, ಅವ್ರಿಗೆಲ್ಲ ನೀವು ಶೇರ್ ಮಾಡಿಲ್ಲ ಅಂದರೂ ನೀವಾದರೂ ಹೇಳಿ ಈ ಥರ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ನನ್ನ ಮಗಳಿಗೆ ಇದು ಮೊದಲನೇ ಇನ್ಸಿಡೆಂಟ್ ಅಲ್ಲ. ಫಸ್ಟ್ ಒಂದು ಸಲ ಅವಳು ಸಿಲಿಂಡ್ರ್ ಹತ್ರ ಹೋಗ್ಬಿಟ್ಟು ಫುಲ್ ಜಾರ್ ಬಿದ್ದುಬಿಟ್ಟು ಸಜ್ಜದ ಹತ್ರ ಜಾಯಿಂಟ್ಗೆ ಪೇಯ್ನ್ ಆಗಿ ಫುಲ್ಲು ಬ್ಲಡ್ಡೆಲ್ಲ ಬಂದ್ಬಿಟ್ಟಿತ್ತು. ಅವಾಗೂ ಹಿಂಗೆ ಮಾಡ್ಕೊಂಡಿದ್ದು. ಅದು ಒಂದು ಸ್ವಲ್ಪ ಚಿಕ್ಕದ್ರಲ್ಲೇ ಮುಗೀತು. ಮತ್ತು ಇನ್ನೊಂದು ಸಲ ವಾಷಿಂಗ್ ಮಿಷಿನಲ್ಲಿ ಓಪನ್ ಮಾಡಿಕ್ಕಿದೆ, ಸ್ವಲ್ಪ ಗಾಳಿ ಇಡಲಿಬಿಟ್ಟು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ. ಆಗ ಹೋಗ್ಬಿಟ್ಟು ಹಿಂಗೆ ಕಚ್ಚಿಸ್ಬಿಟ್ಟವಳೆ. ಅವಾಗ ಈ ಬೆಳ್ಳು ಸಿಗಾಕೊಂಬಿಟ್ಟೈತೆ ಹಿಂಗೆ. ಆವಾಗ ಇಲ್ಲಿ ಫುಲ್ಲು ನೀರು ಗಟ್ಕೊಂಡ್ಬಿಟ್ಟು ಈ ಉಗುರೇ ಬಿದ್ದೋಗ್ಬಿಟ್ಟೈತೆ. ಇದು 3ನೇ ಸಲ ಈ ಥರ ಆಗಿರೋದು. ಏನಾದರೂ ಒಂದು ಮಾಡ್ಕೊತಾನೆ ಇರ್ತಾರೆ. ಯಾವ್ದಾದ್ರು ಸಂದಿಗೆ ಹೋಗ್ಬಿಡೋದು, ಆಮೇಲೆ ಏನು ಮಾಡ್ತಾಳೆ ಅಂದರೆ ಈ ಸಾರಿನ ತಪ್ಪಲೆಗಳೆಲ್ಲ ಇರುತ್ತಲ್ಲ ಅದನ್ನು ತಲೆಗೆ ಹಾಕೊಂಡ್ಬಿಡೋದು, ಈ ಥರ ಎಲ್ಲ ಮಾಡ್ಕೊತಾನೆ ಇರ್ತಾಳೆ. ನಾನು ಎಷ್ಟೇ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅಂತಂದ್ರೂ ಈಗ ಏನಾದರೂ ಒಂದು ಮಾಡ್ಕೊತಾಳೆ. ಒಂದು ಕಡೆ ಅಂತೂ ನಿಲ್ಲೋದೇ ಇಲ್ಲ. ಪ್ಲೀಸ್ ಆದಷ್ಟು ನಿಮ್ಮ ಮಕ್ಕಳುಗಳ್ನ, ನಿಮ್ಮ ಮನೆಯಲ್ಲಿರೋವಂಥ ಮಕ್ಕಳುಗಳ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಈ ಥರದ್ದು ಏನಾದರೂ ಒಂದು ತೊಂದರೆಗಳು ಮಾಡ್ಕೊತಾನೆ ಇರ್ತವೆ. ನೀರುಗಳು ತುಂಬಿರೋಂಥ ಬಕೆಟ್ಗಳಲ್ಲಿ ನೀರುಗಳಲ್ಲಿ ಅವ್ರನ್ನ ಬಿಡಕ್ಕೆ ಹೋಗಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ. ಯಾವಾಗಲೂ ಬಾತ್ರೂಮ್ ಡೋರ್ ಆಗಿರ್ಬೋದು, ತೊಟ್ಟಿಗಳಾಗಿರ್ಬೋದು, ಇವೆಲ್ಲ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ ಈ ಥರದ ಅಪಾಯ ತಂದು ಇಟ್ಕೊಂಡ್ಬಿಡ್ತಾರೆ. ನಮ್ಮ ಮಗಳು ಹೇಗೆ ಬಿದ್ಲು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೆ. ಇದುವಾಗೂ ಅವಳು ಆಟ ಆಡ್ತಾಯಿದ್ದು ಹೋಗಿ ಸಡನ್ನಾಗಿ ಬಿದ್ದೋಗ್ಬಿಟ್ಟವಳೆ ಅಂದ್ರೇ ಇನ್ನೂ ಹೆಂಗೆ ಬಿದ್ದಿರ್ಬೋದು ಅನ್ನೋದೇ ಯೋಚನೆ, ಭಯ ಆಗುತ್ತೆ ಯೋಚನೆ ಮಾಡಿದ್ರೆ. ಇನ್ನು ನನಗೆ ಅದರಿಂದ ಹೊರಗಡೆ ಬರೋದಕ್ಕೆ ಆಗ್ತಾರೆ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ನಿಮ್ಮ ಮಕ್ಕಳನ್ನ ಆದಷ್ಟು ಕೇರ್ಫುಲ್ಲಾಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆ ದೇವರೇ ನಮ್ಮ ಪರವಾಗಿದ್ದ ಅಂತ ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬೆಳಗ್ಗೆಯಿಂದಲೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವಾಗಂತೂ ಈ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಒಂದು ರಂತ್ರನಾದರೂ ಅವಳು ಕಟ್ಟಿಸ್ಕೊಂಡ್ಬರ್ಬೇಕು. ಇಲ್ಲಾಂದರೆ ನಮ್ಗೆ ಸಮಾಧಾನವೇ ಇರೋಲ್ಲ. ಮನ್ಸ್ಕೊಂತರ ನೆಮ್ಮದಿನೇ ಇಲ್ಲ. ಈ ಥರ ಎಲ್ಲ ಆದರೆ ಮಕ್ಕಳು ಏನಾದರೂ ಮಾಡ್ಕೊಂಡ್ಬಿಟ್ರೆ ಅವಳ ಮೇಲೆ ನಾವು ಎಷ್ಟು ಜೀವನೇ ಇಟ್ಟಿದ್ದೀವಿ. ಈ ಥರ ಎಲ್ಲ ಮಾಡಿಕೊಂಡ್ರೆ ಎಷ್ಟೋ ಕಷ್ಟಪಟ್ಟು ಎಷ್ಟು ಇದು ಮಾಡಿ ಸಾಕಿರ್ತೀವಿ ನಾವು. 9 ತಿಂಗಳು ಹೊಟ್ಟೆಲೆಲ್ಲ ಇಟ್ಕೊಂಡು ಆಸ್ಪತ್ರೆನೆಲ್ಲ ಮಾಡಿಕೊಂಡು ಸಿಸೇರಿಯನ್ನೆಲ್ಲ ಮಾಡಿಸ್ಕೊಂಡು ಎಷ್ಟೊಂದು ಕಷ್ಟಪಟ್ಟಿರ್ತೀವಿ. ಈ ಥರ ಏನಾದ್ರು ಒಂದು ಸಣ್ಣ ಪುಟ್ಟ 1 ನಿಮಿಷದಲ್ಲಿ
ಜೀವಕ್ಕೆ ಏನಾದ್ರು ಅಪಾಯ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಹೋದಂಗೆ ಆಗ್ಬಿಡುತ್ತೆ. ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ನಿಮ್ಮ ಮನೆ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಏನಾದರೂ ಒಂದು ಮಾಡ್ಕೋತಾ ಇರ್ತಾವವು. ಅವಕ್ಕೆ ಏನಂದ್ರೆ ಏನೂ ಗೊತ್ತಾಗಲ್ಲ, ಯಾವುದರಿಂದ ನಮ್ಗೆ ತೊಂದರೆ ಆಗುತ್ತೆ, ಯಾವುದರಿಂದ ನಮ್ಗೆ ಅಪಾಯ ಇದೆ, ಏನಂದ್ರೆ ಏನೂ ಗೊತ್ತಾಗಲ್ಲ ಪಾಪ ಅವಕ್ಕೆ. ಆದಷ್ಟು ಚಾರ್ಜಿಂಗ್ ವೈರ್ಗಳಾಗಿರ್ಬೋದು, ನೀರು ತುಂಬಿರೋಂಥ ಬಕೆಟ್ಗಳನ್ನೆಲ್ಲ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಚಾರ್ಜಿಂಗ್ ವೈರ್ಗಳನ್ನೆಲ್ಲ ಬಾಯಿಗೆ ಹಾಕ್ಕೊಳ್ಳೋದು, ನನ್ನ ಮಗಳನ್ನು ತುಂಬ ಸಲ ಮಾಡ್ತಾಳೆ. ಆದಷ್ಟು ನಾನು ಅದನ್ನೆಲ್ಲ ಯಾವಾಗಲೂ ಆಫ್ ಮಾಡಿ ಇಟ್ಟಿರ್ತೀನಿ, ಆದ್ರೂ ಹಾಕೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಆದಷ್ಟು ಅವಳಿಂದ ದೂರ ಇಡಿ. ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮನೇಲೂ ಕೂಡ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೊರಟು ಇಷ್ಟೆಲ್ಲ ಮುಗಿತಾನಪ್ಪ ದೇವ್ರು ಅಂತೇಳಿ ಪೂಜೆ ಮಾಡಿಸ್ಕೊಂಡು ಬಂದೆ. ಬರುವಾಗ ಹಾಗೆ ಪಾನಿಪುರಿ ತಿನ್ಕೊಂಡು ಬಂದು. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಪ್ಲೀಸ್ ನಿಮ್ಮ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.